ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರೋದೇನೆಂದರೆ ಬಿ ಎಡ್ನ ಥರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿ ಎಡ್ನ 3ನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟಣೆ ಕುರಿತು ಇವತ್ತು ಬೆಳಗ್ಗೆಯಿಂದ ವಿದ್ಯಾರ್ಥಿಗಳ ಕಡೆಯಿಂದ ಇನ್ಸ್ಟಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಬಗ್ಗೆ ಬರ್ತಾ ಇರ್ತಕ್ಕಂಥದ್ದು. ಬಿ ಎಡ್ನ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇವತ್ತೇ ಪ್ರಕಟ ಮಾಡ್ತಾರಂತೆ, ಪ್ರಕಟ ಆಗ್ತಿದೆಯಂತೆ ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ವಿದ್ಯಾರ್ಥಿಗಳು ಕೇಳ್ತಿರುವಂಥ ಡೌಟ್ ಆಗಿರುವಂಥದ್ದು. ಮತ್ತು ಕೆಲವು ವಿದ್ಯಾರ್ಥಿಗಳು ಏನು CSL ಆಫೀಸ್ಗೂ ಕೂಡ ಕರೆ ಮಾಡಿ ಕೇಳಿದ್ವಿ, ಸೊ ಇವತ್ತು ಬರುತ್ತೆ ಅಂತೆಲ್ಲ ಹೇಳಿದ್ರು, ನಿಜಾನ ಏನು ಎತ್ತಂತೆಲ್ಲ ಕೇಳ್ತೀವಿ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಏನು ಮಾಹಿತಿ ಏನಿದೆ, ನೋಟಿಫಿಕೇಶನ್ ಏನಿದೆ, ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಅನ್ನು ವೀಕ್ಷಣೆ ಮಾಡ್ತಾ ಇರ್ಬೋದು. ಸೊ ಇದನ್ನ ಕೂಡ ಒಂದು ಅಧಿಕೃತ ಒಂದು ಮಾಹಿತಿನ ಅಲ್ಲೇ ಕೂಡ ಅಪ್ಲೋಡ್ ಮಾಡಿರ್ತೇವೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಶ್ನೆ ಡೌಟ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೋದು ಅಂತ ಹೇಳ್ತಾ, ವಿಡಿಯೋಸ್ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಮರೀದೆ ಅಂತ ವಿಡಿಯೋನ ಶೇರ್ ಮಾಡಿ, ಬಿ ಎಡ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರಿಗೆ ಅಂತ ಹೇಳ್ತಾ, ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು. ನಾವು ಮಾಡ್ತಿರುವಂಥ ಕೆಲಸಕ್ಕೆ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದುಬಿಡೋಣ. ಸೊ ಒಂದು ಬಿ ಎಡ್ 2023-24ನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದ ಒಂದು ಬಿ ಎಡ್ಗಾಗಿ ಆ ಸೀಟ್ಗೆ ಬೇಕು ಅಂದ್ಬಿಟ್ಟು ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಥರ್ಡ್ ರೌಂಡ್ಗೆ ಬಂದಿರತಕ್ಕಂಥ ಒಂದು ಥರ್ಡ್ ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ 2 ಲಿಸ್ಟ್ಗಳಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸ್ಟಾರ್ ಮಾರ್ಕ್ ಬಂತು ಕಳೆದ ಲಿಸ್ಟ್ಗಳಲ್ಲಿ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಕಳೆದ ಲಿಸ್ಟಲ್ಲಿ ಹೆಸರು ಬಂದಿತ್ತು, ಕಾಲೇಜ್ ಕೂಡ ಬಂದಿತ್ತು, ನಾನು ಇವಾಗ ನೆಕ್ಸ್ಟ್ ರೌಂಡ್ಗೆ ಬಂದಿದ್ದೀನಿ ಅಂದರೆ ನೆಕ್ಸ್ಟ್ ರೌಂಡ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಒಟ್ಟು ಥರ್ಡ್ ರೌಂಡ್ ವೆರಿಫಿಕೇಷನ್ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು, ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಇದೀಗ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಏನು ಕೇಳ್ತಿರಲ್ಲ. ಸೊ ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಿಂದೆ ಮಾಹಿತಿ ಕೂಡ ಕೊಟ್ಟಿದ್ವಿ. ಬಟ್ ಇವಾಗ ಪ್ರೆಸೆಂಟಲ್ಲಿ ಸಾಕಷ್ಟು ಡೌಟ್ಗಳು, ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಒಂದು ಮಾಹಿತಿನ ಕೊಟ್ಟಿರು. ದಾಖಲಾತಿಯ ಪರಿಷ್ಕೃತ ವೇಳಾಪಟ್ಟಿ ಅಂತಂದ್ಬಿಟ್ಟು ದಾಖಲಾತಿ ಪ್ರಕ್ರಿಯೆ ಒಂದು ಬಿ ಎಡ್ನ ಅಡ್ಮಿಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿ ಅಂತ ಪ್ರಕಟ ಮಾಡಿದ್ರು. ಇಲ್ಲಿ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಿರಲ್ಲ ವಿದ್ಯಾರ್ಥಿಗಳು. ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಇಲಾಖೆಯವರು ಕೊಟ್ಟಿದ್ದಂಥ ಮಾಹಿತಿ 3ನೇ ಸುತ್ತಿನ ಸೀಟು ಹಂಚಿಕೆಯ ಒಂದು ಪಟ್ಟಿ ಪ್ರಕಟಣೆ ಬಗ್ಗೆ, ಅಂದರೆ 3ನೇ ಸುತ್ತಿಗೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಏನಿದೆಯಲ್ಲ 2ನೇ ಸುತ್ತಿನ ಬಳಿಕ ಅದನ್ನು ಪ್ರಕಟ ಮಾಡುವಂಥದ್ದು, ಮತ್ತು 3ನೇ ಸುತ್ತಿನ ಸೀಟು ಸುತ್ತಿಗೆ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟಿದ್ರು. ಅದರ ಪ್ರಕಾರ ಜನವರಿ 20, 2024ರಿಂದ ಜನವರಿ 22, 2024 ತನಕ ಒಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ, ಸೀಟ್ ಮೆಟ್ರಿಕ್ಸ್ ಪ್ರಕಟ ಆಗುತ್ತೆ ಅಂತ ಹೇಳಿದ್ರು. ಸೊ ಅದೇ ರೀತಿ ಎಲ್ಲ ಆಯಿತು. ನಂತರದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯ ಒಂದು ಪ್ರಕಟಣೆ ಏನಿದೆಯಲ್ಲ, ಪಟ್ಟಿ ಪ್ರಕಟಣೆ, ಅದನ್ನೇ ಜನವರಿ 24, 2024 ಅಂತ ಕೊಟ್ಟಿದ್ರು. ಸೊ ಬಟ್ ವಿದ್ಯಾರ್ಥಿಗಳು ಆ ಒಂದು ರೀಸನ್ಸ್ ಇಂದ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಬರ್ತಾ ಇರುವಂಥದ್ದು. ಜನವರಿ 24, 2024 ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನವರಿ 24 ಇವತ್ತು ಲಿಸ್ಟ್ ಬಿಡ್ತಿದ್ದಾರಾ, ಸೊ ಬಿಟ್ಟಿದ್ದಾರಾ, ಸೊ ಸೆಂಡ್ ಮಾಡಿ ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರಿ. ಮತ್ತೆ ಲಿಸ್ಟ್ ಇವತ್ತು ಬರುತ್ತಾ ಇಲ್ವಾ ಅಂತಾನು ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಮತ್ತೆ ಲಿಸ್ಟ್ ಯಾವಾಗ ಬರುತ್ತೆ ಅಂತಾನು ಕೂಡ ಕೆಲವು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಯಾಕಂದ್ರೆ ಇವಾಗ ಆಪ್ಷನ್ ಎಂಟ್ರಿ ನೆನೆ ತನಕನೂ ಕೂಡ ಓಪನ್ ಇತ್ತು. ಸೊ ಹೀಗಾಗಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದ್ರೆ ಆಪ್ಷನ್ ಎಂಟ್ರಿ ಒಂದು ಡೇಟ್ ಎಕ್ಸ್ಟೆಂಡ್ ಅಥವಾ ಅವರು ಲೇಟ್ ಮಾಡೋದ್ರಿಂದ, ಅಂದ್ರೆ ಅವಕಾಶ ಕೊಟ್ಟಿರೋದ್ರಿಂದ ಮತ್ತೇನಾದರೂ ಇದು ಮುಂದೆ ಆಗುತ್ತೆ, ತುಂಬಾ ಲೇಟ್ ಆಗುತ್ತೆ, ಏನು ಎತ್ತ ಯಾವಾಗ ಬರುತ್ತೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಕೇಳ್ತಿರಲ್ಲ. ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕುರಿತಂತೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಈ ಒಂದು ಪರಿಷ್ಕೃತ ವೇಳಾಪಟ್ಟಿ ಏನಿದೆಯಲ್ಲ ಅಲ್ಲೇ ಕೊನೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಬ್ಸರ್ವ್ ಮಾಡ್ಕೋಬಹುದಾಗಿರುತ್ತೆ. ನಿಮಗೆ ಅಲ್ಲಿ ಝೂಮ್ ಮಾಡೋದ್ರ ಮುಖಾಂತರ ಕೂಡ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಒಂದು ದಾಖಲಾತಿಯ ಪರಿಷ್ಕೃತ ವೇಳಾಪಟ್ಟಿನ ಇಲಾಖೆಯವರು ಪ್ರಕಟ ಮಾಡಿದ್ರು. ಅಲ್ಲೇ ಕೊಟ್ಟಿದ್ದಾರೆ, ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳಿದ್ದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ. ಏನಾದರೂ ಚೇಂಜಸ್ ಇದ್ದರೆ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ ಅಂತ ಅವರು ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿದ್ರು. ಅದೇ ರೀತಿ ಚೇಂಜಸ್ನ ಮಾಡಿ, ಸೊ ಇವಾಗ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಾ ಇರ್ಬೋದು ವಿದ್ಯಾರ್ಥಿಗಳು. ಈ ರೀತಿಯಾಗಿ ಚೇಂಜಸ್ನ ಕೂಡ ನಂತರದಲ್ಲಿ ಆಯಿತು. ಸೊ ಏನು ಚೇಂಜಸ್ ಆಯಿತು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಸೊ ಒಂದು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿದ್ದಾರಲ್ಲ ಅದನ್ನು ಬಿಟ್ಟು, ಸೊ ಅವರು ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಲ್ಲ ಥರ್ಡ್ ರೌಂಡ್ಗೆ, ಅದಕ್ಕೆ ವಿದ್ಯಾರ್ಥಿಗಳಿಗೆ ಅದನ್ನು ಪ್ರಕಟ ಮಾಡೋದು. ಅಂದರೆ ಥರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ 3ನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಏನಿದೆ ಅದನ್ನು ಜನವರಿ 25, 2024 ಪ್ರಕಟಿಸಲಾಗ್ತದೆ ಅಂತ ಅಲ್ಲೇ ಒಂದು ಮಾಹಿತಿನ ಕೂಡ ಕೊಟ್ಟಿದ್ರು. ಸೊ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬೇಕಾಗಿರುತ್ತೆ. ಅದರ ಪ್ರಕಾರ ಪ್ರೆಸೆಂಟ್ಲಿ ಇವಾಗ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಸುದ್ದಿ ಪ್ರಕಾರ ಜನವರಿ 25, 2024 ನಿಮ್ಮೊಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟಿಸಲಾಗ್ತದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಅಂತೂ ಸದ್ಯಕ್ಕೆ ಇಲ್ಲ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಚೇಂಜಸ್ ಆದರೆ ವೆಬ್ಸೈಟಲ್ಲೇ ಕೂಡ ಅಪ್ಡೇಟ್ ಮಾಡ್ತಾರೆ. ಸೊ ಅದೇ ರೀತಿ ಏನಾದರೂ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಂಥ ಪಕ್ಷದಲ್ಲಿ ಇಲಾಖೆ ಕಡೆಯಿಂದ ಬೇಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೇವೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಜನವರಿ 25, 2024 ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಪ್ರಕಟ ಆಗೋದಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.